ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ. ಇದರ ವಿಶೇಷಾಂಶಗಳೆಲ್ಲ ಹೇಳಲಿಕ್ಕಿದೆ, ಹೇಳುತ್ತೇನೆ. ಷಡ್ವರ್ಗ ನಿಗ್ರಹ, 6 ವರ್ಗವನ್ನು, 6ರ ಗುಂಪನ್ನು, 6ನ್ನು ನಿಗ್ರಹಿಸಿಕೊಂಡು ದೂರ ಮಾಡಿಕೊಂಡು ಅದರಿಂದ ತಮ್ಮಲ್ಲಿರತಕ್ಕಂಥ ದೋಷವನ್ನೆಲ್ಲ ಕಳ್ಕೊಂಡವರು ನಿರಸ್ತ ದೋಷ. ಷಡ್ವರ್ಗ ನಿಗ್ರಹ ನಿರಸ್ತ ದೋಷ. 6ರ ನಿಗ್ರಹದಿಂದ ತಮ್ಮ ದೋಷಗಳನ್ನು ದೂರ ಮಾಡಿಕೊಂಡ ಋಷಿಗಳು. ಅದೇನು 6 ವರ್ಗ ಅಂತ ಒಂದು ಸರ್ತಿ ಹೇಳಿದ್ದೇನೆ, ಕಾಮಾದಿಗಳು ಅಂತ ಗೊತ್ತಿರುತ್ತೆ ಹೆಚ್ಚಿನವರಿಗೆ. ಅರಿಷಡ್ವರ್ಗ ಅಂತ ಇರಲಿ, ಇನ್ನದರ ವಿಶ್ಲೇಷಣೆ ಮಾಡಲಿಕ್ಕಿದೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣುಂ ಋಷಯ. ಋಷಿಗಳು ದೇವರನ್ನು ಧ್ಯಾನ ಮಾಡುತ್ತಾರೆ. ದೇವರನ್ನು ಯಾಕೆ ಧ್ಯಾನ ಮಾಡುತ್ತಾರೆ? ಅಂತರಂಗದಲ್ಲಿ ಕಾಣತಕ್ಕಂಥ ಚಿಂತನೆಯ ಹರವನ್ನು ಧ್ಯಾನ ಅಂತ ಹೇಳುತ್ತಾರೆ. ಇಷ್ಟೇ, ಕಣ್ಮುಚ್ಚಿರುವುದು ಧ್ಯಾನ ಅಲ್ಲ, ಮನಸ್ಸಿನಲ್ಲಿ ಭಗವಂತನ ದರ್ಶನಕ್ಕೆ ಅವನು ತೆರೆದಿರುವುದು. ಹಾಗಾಗಿ ವಿಷ್ಣೋ ಧ್ಯಾನಂ ಅಂತ ಹೇಳಿದರು. ಧ್ಯಾಯಂತಿ ವಿಷ್ಣುಂ ಧ್ಯಾಯಂತಿ ಅಂತ ಪ್ರವೇಶನಶೀಲನಾದ ಭಗವಂತನಲ್ಲಿ ಇವರು ಪ್ರವಿಷ್ಟರಾಗಿಕೊಂಡು ಜೈ ಚಿಂತಾಯಾಮದ ಧಾತು ಆದ್ದರಿಂದ ಆ ಮನಸಾರೆ ಅನುಸಂಧಾನಕ್ಕೆ ತಂದಿದ್ದಾರೆ. ಯಾರು ತಂದವರು? ಋಷಯ. ಋಷಿಗಳು ಯಾರು? ಕಳೆದ ಬಾರಿ ಋಷಿಗಳನ್ನು ಸ್ವಲ್ಪ ಮುಟ್ಲಿಕ್ಕೆ ಹೋಗಿದ್ದೇನೆ ನಾನು. ತುಂಬ ಬಗೆಯ ಋಷಿಗಳನ್ನು ಮಾತಾಡಿಸ್ತಾರೆ. ಇಲ್ಲಿ ಯಾರೆಲ್ಲ ಇದ್ದಾರೆ? ನಾನೀಗ ಹತ್ತಿರದಲ್ಲಿ ಹೇಳಿದ್ದು ಋಷಿಗಳು ಅಂದರೆ ನಮ್ಮ ಹತ್ತಿರದವರು. ಧ್ಯಾನದ ಕಣ್ಣಿನಿಂದ ದೇವರ ಕಂಡವರು ಅಂದರೆ ದೇವರ ಮಾತನ್ನು ಧ್ಯಾನದ ಎಚ್ಚರದಲ್ಲಿ ಗುರುತಿಸಿದವರು, ಅದು ಋಷಿಗಳು. ಮಂತ್ರವನ್ನು ತಂದವರು, ಮಂತ್ರವನ್ನು ಕೊಟ್ಟವರು, ಮಂತ್ರ ಮಾಧ್ಯಮದಲ್ಲಿ ದೇವರನ್ನು ಪ್ರತಿಷ್ಠೆಗೈದವರು. ಹೀಗಾಗಿ ಋಷಿಗಳು ಧ್ಯಾನದಲ್ಲಿದ್ದಾರೆ ಹೇಳಿದರೆ ವೇದ ಮಂತ್ರವನ್ನು ಕಾಣ್ತಾ ಇದ್ದಾರೆ. ಜ್ಞಾನದ ಉತ್ತುಂಗಕ್ಕೆ ಅವರು ಹತ್ತಿರದಲ್ಲಿ ಬಂದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ನಮಗೆ. ಅದನ್ನು ನಾವು ಹತ್ತಿರದಲ್ಲಿ ಪಡೀಲಿಕ್ಕೆ ಯಾನಪಿ ಸಮೇತ್ಯ. ಇಲ್ಲಿ ತತ್ಪರಣತ ಎಲ್ಲ ಇಲ್ಲ. ಕೈ ಮುಗಿದು, ಕಾಲಿಡಿದು, ತಲೆ ಬಗ್ಗಿಸಿ, ಸಮರ್ಪಿಸಿಕೊಂಡು, ಭಕ್ತಿ ಮಾಡಿ, ಉಪಾಸನೆಗೈದು, ಇದೇನು ಶಬ್ದ ಇಲ್ಲಿ ಬರುವುದೇ ಇಲ್ಲ. ಅದೆಲ್ಲ ಶಬ್ದ ತತ್ಪರಣದ ಶಬ್ದದಲ್ಲಿ ಬರ್ತಿತ್ತು. ಇಲ್ಲಿ ಯಾನಪಿ ಸಮೇತ್ಯ ಅಂತ ಬಳ್ಳಿಸಾರಿ, ದೂರದಲ್ಲಿ ಕೂತಲ್ಲ. ನಿಜವಾಗಿ ಆನ್ಲೈನಲ್ಲಿ ಪ್ರವಚನದ್ದು ಸಾಧನೆ ಅಂತ ಹೇಳುವುದೇ ಇಲ್ಲ ಈ ಮಂತ್ರ ಕೇಳಿಕೊಂಡಾಗ. ಸಂಯೇತ್ಯ ಸಮುಪೇತ್ಯ, ತೀರಾ ಹತ್ತಿರದಲ್ಲಿ ಬಂದು ಗುರು ಶುಶ್ರೂಷೆ ಮಾಡಿ ಅವನು ಹೇಳಿದಾಗೆ ಆಹಾರ ಸ್ವೀಕಾರ ಮಾಡುತ್ತಾ, ಅವನು ಹೇಳಿದ ಕೆಲಸವನ್ನು ನಡೆಸಿಕೊಡ್ತಾ, ಅವನಲ್ಲೇ ಇದ್ದುಕೊಂಡು ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ. ಒಬ್ಬನಲ್ಲಿ ಆಗುವುದಿಲ್ಲ. ಯಾನ್ ಅಪಿ ಸಮೇತ್ಯ, ಅನೇಕ ಗುರುಗಳನ್ನು. ಯಾನ್ ಅಂದರೆ ಯಹಯೌ ಯೇ, ಹೌದು ಅವರನ್ನು ಅಂತ ಹೇಳಿದ್ದು ಸರಿ, ಸರ್ವನಾಮ ಶಬ್ದ, ಹಿಂದಿನ ಹೇಳಿದ ಋಷಿಗಳನ್ನು ಅಂತ. ಯಾನಂದರೆ ಯಾಗತೌ ಧಾತು, ಜ್ಞಾನಶೀಲ ಅನ್ನಂತಲೇ ಅರ್ಥ, ಜ್ಞಾನಿನಃ ಅಂತಲೇ ಅರ್ಥ. ಜ್ಞಾನವಂತರಾದ ಋಷಿ ಶಬ್ದದಿಂದ ಅದೇ ಅರ್ಥ ಇರೋದು, ಋಷಿಗತವು ಅಂತ ಧಾತು ಅರ್ಥದಲ್ಲಿ. ಜ್ಞಾನವಂತರಾದ ದೇವರೆಡೆಗೆ ಮನಸಾರೆ ಪಯಣಿಸುತ್ತಿರುವ ಧ್ಯಾನದ ನೆಲೆಯಲ್ಲಿ, ಮಂತ್ರ ಮಾಧ್ಯಮದಲ್ಲಿ ಭಗವಂತನನ್ನು ಪ್ರತಿಷ್ಠೆಗೈದಿರುವ, ಲೋಕಕ್ಕೆ ಅದನ್ನು ಕರುಣಿಸುವುದು ಹೇಗೆ? ಯಾನಪಿ ಸಮೇತ್ಯ. ಒಬ್ಬರಿಬ್ಬರು ಋಷಿಗಳನ್ನು ಮಾತಾಡಿಸಿದರೆ ಪ್ರಯೋಜನ ಇಲ್ಲ, ಆಗುವುದಲ್ಲ. ಅನೇಕ ಋಷಿಗಳನ್ನು ಅನೇಕ ಜನ್ಮಗಳಲ್ಲಿ ಅನೇಕ ರೀತಿಯಲ್ಲಿ ಉಪಾಸನೆಗೈಬೇಕು. ಯಾನಪಿ ಸಮೇತ್ಯ ನಯಾತಿ ದುಃಖ. ಋಷಿಗಳು ಲಕ್ಷ್ಮಿಯಿಂದ ಅಂತರ್ದರ್ಶನದಲ್ಲಿ ದೇವರನ್ನು ಕಂಡರು, ಮಂತ್ರವನ್ನು ತಂದರು. ಮಹಾಲಕ್ಷ್ಮಿ ಶ್ರುತಿ ಅಭಿಮಾನಿನಿಯಾಗಿ ಅವರಿಗೆ ಆ ಮಂತ್ರವನ್ನು ತಂದುಕೊಟ್ಲು, ದಿವ್ಯ ದರ್ಶನವನ್ನು ಮಾಡಿಸುವಂತೆ ಮಾಡಿದ್ಲು ಭಗವಂತನ ವಿಶೇಷವಾದಂತಹ ಅನುಜ್ಞೆಯಿಂದ. ಇಂಥ ಮಂತ್ರವನ್ನು ಈ ನೆಲೆಯಲ್ಲಿ ಇಂಥ ಋಷಿಗಳಿಗೆ ಕೇಳಿಸಿ ಬಿಡು ಅಂತ. ಆ ಋಷಿಗಳು ಸಾಮಾನ್ಯ ಮನುಷ್ಯರಿಗೆ, ಕರ್ಮಯೋಗಿಗಳಿಗೆ ಅರ್ಥದರ್ಶನದ ಪೂರ್ವಕ ಅದನ್ನು ಪ್ರಯೋಗದಲ್ಲಿ ತಂದುಕೊಡುವ ಮೂಲಕ ಹತ್ತಿರಕ್ಕೆ ಬಂದಾಗ ಕೊಟ್ಟು ಬಿಡ್ತಾರೆ. ಸಮೇತ್ಯ ಅಂಥವರು ಇಲ್ಲಿನ ಬಂಧನದ ದುಃಖವನ್ನು ನಿವೃತ್ತಿಗೊಳಿಸಿಕೊಳ್ಳುತ್ತಾರೆ. ದುಃಖಕ್ಕೆ ಮೂಲವಾದ ಅಜ್ಞಾನದಿಂದ ದೂರರಾಗ್ತಾರೆ, ದೇವರ ಎಚ್ಚರವನ್ನು ಪಡೀತಾರೆ. ಹೀಗೆ ಕರ್ಮಯೋಗಿಗಳು ಎರಡೂ ರೀತಿಯಿಂದ ಇಲ್ಲಿ ನಮಗೆ ಸಿಗ್ತಾರೆ. 3 ಮತ್ತು 4ನೆಯ ಮಾತಿನಲ್ಲಿ ಮನುಷ್ಯರ ಸಾಧನೆ ದೇವತೆಗಳ ಹತ್ತಿರ ಹೇಗಿದೆ ಅವ್ಯಕ್ತವಾಗಿದೆ. ಅವರ ತಂತ್ರ ಮಾರ್ಗ ಕರ್ಮ ರೂಪಗಳು ಬೇರೆ ಇದೆ. ಮುಖ್ಯವಾಗಿ ಅಗ್ನಿ ಮಾಧ್ಯಮ ಅಥವಾ ಪ್ರತಿಮಾ ಮಾಧ್ಯಮ ಇತ್ಯಾದಿ ನೋಡಲಿಕ್ಕೆ. ಒಟ್ಟಾರೆ ಧರ್ಮಗಳು ಋಷಿಗಳ ಹತ್ತಿರ ಬಂದಾಗ, ಋಷಿಗಳು ಅಂದರೆ ಜ್ಞಾನಯೋಗಿಗಳು, ಅವರ ಹತ್ತಿರದ ಇರುವುದೇ 3 ಜನ. ಋಷಿಗಳು ಜ್ಞಾನಯೋಗಿಗಳು,
ದೇವತೆಗಳು ಭಕ್ತಿಯೋಗಿಗಳು, ಮನುಷ್ಯೋತ್ತಮರು ಕರ್ಮಯೋಗಿಗಳು. ಅಂದ ಮನುಷ್ಯೋತ್ತಮರು ಇವತ್ತು ಉಪಕೃತರಾಗಬೇಕಾದವರು. ಸ್ವಯಂ ಏನವರಲ್ಲಿ ಸಾಮರ್ಥ್ಯ ವಿಶೇಷ ಇಲ್ಲ. ಅವರಿಗೂ ದೇವರು ಕಾಣಬೇಕಾದರೆ ಅವರಿಗೆ ಇನ್ನೊಬ್ಬರು ಕೊಟ್ಟ ಮಂತ್ರ ಬೇಕು. ಅದು ಋಷಿಗಳಿಂದ ಕೊಡಲ್ಪಡತಕ್ಕಂಥ ಮಂತ್ರ ವಿಶೇಷಗಳಿಂದ ಸಾಧನೆಯನ್ನು ಇವರು ನಡೆಸಿಕೊಡ್ತಾರೆ ಅನ್ನುವ ಎರಡು ಮಾತಿನಲ್ಲಿ ಲಕ್ಷ್ಮಿ ಶ್ರುತ್ಯಭಿಮಾನಿಯಾಗಿ ಹೇಗಿದ್ದಾಳೆ ಮತ್ತು ಭಕ್ತಿಯನ್ನು ಕರುಣಿಸುವಲ್ಲಿ ಹೇಗೆ ನಿಲ್ತಾಳೆ ಎರಡನ್ನು ತೋರಿಸಿಕೊಡೋದು. ಜ್ಞಾನಕ್ಕಾಗಿ ಮಾಧ್ಯಮವಾದ ಮಂತ್ರಗಳನ್ನು ಕೊಡುವಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಭಕ್ತಿ ಮಾಡುವಲ್ಲಿ ಭಗವಂತನ ಭೃತ್ಯರಿಗೆ ಬೇಕಾದಂತಹ ಸವಲತ್ತುಗಳನ್ನು ಒಳಗೆ ಭಕ್ತಿಯನ್ನು ಆ ಲೆಕ್ಕದಲ್ಲಿ ನೋಡಿಕೊಂಡ್ರೆ ಯಾದೇವಿ ಸರ್ವಭೂತೇಶು ಭಕ್ತಿ ರೂಪೇಣ ಸಂಸ್ಥಿತ ಆಗಬೇಕೀಗ. ಪ್ರೀತಿ, ಭಕ್ತಿ, ನಿಷ್ಠೆ ಎಲ್ಲ ಒಂದೇ ಪದಾರ್ಥಗಳು. ಧೃತಿಯಾಗಲಿ, ಧೃತಿ ರೂಪದಲ್ಲಿದ್ದಾಳೆ. ಭಕ್ತಿ ರೂಪದಲ್ಲಿದ್ದದ್ದು ಕಾಣೋದಿಲ್ಲ ಅಂದರೆ ಧೃತಿ ರೂಪದಲ್ಲಿದ್ದಾಳೆ, ನಿಷ್ಠಾ ರೂಪದಲ್ಲಿ, ಶಾಂತಿ ರೂಪದಲ್ಲಿದ್ದಾಳೆ, ಕ್ಷಮಾ ರೂಪದಲ್ಲಿದ್ದಾಳೆ. ಈ ಎಲ್ಲ ರೂಪಗಳು ಭಕ್ತಿ ಪೋಷಕಗಳು. ಭಗವಂತನೆಡೆಗೆ ಸಾಗಲು ಶ್ರದ್ಧಾ ರೂಪಗಳಾಗಿ ಅಂದರೆ ಅವಳಲ್ಲಿರತಕ್ಕಂಥ ಯೋಗ್ಯತೆಯನ್ನು ಬೆಳಗಿಸುವಲ್ಲಿ, ಅಭಿವ್ಯಕ್ತಿಗೊಳಿಸುವಲ್ಲಿ ಪಾತ್ರರಲ್ಲಿದ್ದಾಳೆ ಅವಳು. ಹೀಗೆ ಇಬ್ಬರನ್ನು, ಜ್ಞಾನಯೋಗಿಗಳನ್ನು ಮತ್ತು ಭಕ್ತಿಯೋಗಿಗಳನ್ನು ಪ್ರಬುದ್ಧವಾಗಿ ಅನುಗ್ರಹಿಸುತ್ತಿರುವ ಮಹಾಲಕ್ಷ್ಮಿ ಅದು ಎಷ್ಟು ನಿಮಗೆ ಅನುಗ್ರಹ ಅವರ ಮೇಲೆ ಇದೆ ಎಂದು ಗೊತ್ತಾಗ್ತದೆ ಅಂದರೆ ಅವರನ್ನು ಆಶ್ರಯಿಸಿದವರೂ ಲೋಕಕ್ಕೆ ಕಲ್ಯಾಣ ಮಾಡ್ತಾರೆ. ಯಾನಪಿ ಸಮೇತ್ಯ ನಯಾದಿ ದುಃಖಂ. ಅವರು ಎಷ್ಟರ ಮಟ್ಟಿಗೆ ದುಃಖ ನಿವೃತ್ತಿಯನ್ನು ಪಡಿತಾರೆ ಅಂದರೆ ಅವರು ಕೇಳಿಕೊಂಡ ಪಾಠವನ್ನು, ಚಿಂತನೆಯನ್ನು ಮಗದೊಬ್ಬರಿಗೆ ಕೊಡುವ ಮೂಲಕವೂ ಅವರಿಗೆ ಜ್ಞಾನ ಗಟ್ಟಿಯಾಗ್ತದೆ. ನಾನು ಹೆಚ್ಚಾಗಿ ಹೇಳುವುದುಂಟು, ಕಲಿಕೆ ಅಂದಾಗ ಪೂರ್ತಿಗೊಳ್ಳುವುದು ಹೇಗೆ ಅಂತ ಹೇಳತಕ್ಕಂಥ ಮಾತಿನಲ್ಲಿ ಎಲ್ಲೇ ಒಂದು ಸೊಲ್ಲು ತಪ್ಪಿದೆ ಅಂತ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ, ಮತ್ತು ಪಾದಂ ಎನ್ನುವುದನ್ನು ತಪ್ಪು ಹೇಳಿಬಿಡ್ತಾರೆ ಎಲ್ಲರೂ. ಪಾದಂ ಕಾಲಕ್ರಮೇಣತು ಅಂತ. ಕಲಿಯುವುದು ಎಲ್ಲಿಂದ ಹೇಗೆ ಕೇಳಿದರೆ ಗುರುಗಳಿಂದ ಒಂದು ಕಾಲು ಭಾಗ 25% ಹೇಳ್ತಾರೆ ಕಾಲಾಂಶ ಅಂತ. ಆಚಾರ್ಯಾತ್ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಮತ್ತೆ ಕಾಲಾಂಶ ಶಿಷ್ಯನೇ ತನ್ನ ಸಾಮರ್ಥ್ಯ ವಿಶೇಷದಿಂದ ಮನನ ಮಾಡಿಕೊಂಡು ಅದನ್ನು ಗಟ್ಟಿ ಮಾಡಿಕೊಂಡು ಹೆಚ್ಚು ಮಾಡಿಕೊಳ್ಳುತ್ತಾನೆ ಅಂತ. ಪಾದಂ ಸಬ್ರಹ್ಮಚಾರಿಭ್ಯ, ಮತ್ತೆ ಕಾಲಾಂಶವನ್ನು ತನ್ನ ಆಸುಪಾಸಿನವರಿಂದ, ಅಕ್ಕಪಕ್ಕದವರಿಂದ, ಸಮಿತ್ರರಿಂದ, ಸಹಪಾಠಿಗಳಿಂದ ಅದನ್ನು ಇಟ್ಟುಕೊಳ್ಳುತ್ತಾನೆ. ಕ್ಲಾಸಿನ ಮಕ್ಕಳ ಜೊತೆಯಲ್ಲಿ, ಇನ್ನಿತರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಹೆಚ್ಚು ಕಡಿಮೆ ಮಾತಾಡುವ ಮೂಲಕ ಬೇರೆ ಬೇರೆ ರೀತಿಯ ಡಿಬೇಟ್ಗಳು ಮತ್ತೊಂದು ಇನ್ನೊಂದು ಅಂತ. ಹೀಗಾಗಿ ಅವನಿಗೆ ಮತ್ತೆ ಕಾಲಾಂಶ ಸೇರ್ತದೆ. ಅಲ್ಲಿ ಮುಕ್ಕಾಲಾಂಶ ಆಯಿತು, ಇನ್ನೂ ಪೂರ್ಣ ಆಗಲಿಲ್ಲ ಅವ, ಮತ್ತೊಂದು ಕಾಲು ಬಾಕಿ ಉಂಟು. ಅದೇಂತ ಕೇಳಿದರೆ ಅದು ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಮುಕ್ಕಾಲ ಆಯ್ತಲ್ಲ, ಮತ್ತು ಅದು ನಿಧಾನ ಆಗ್ತದೆ ಅಂತ. ಪಾದಂ ಕಾಲಕ್ರಮೇಣದು ಅದು ಹೇಗ್ರಿ, ಅದು ಹೇಗಾಗುತ್ತೆ? ತನ್ನಷ್ಟಕ್ಕೆ ಮತ್ತೆ ಆಗಿ ಹೋಗ್ತದೆ. ತನ್ನಷ್ಟಕ್ಕೆ ಆಗುವುದಾಗಿದ್ದರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು. ಕಾಲದಲ್ಲಿ ತುಂಬುವುದು ಹೇಗೆ? ಸಾಧನೆಯಲ್ಲಿ ಇಲ್ಲ. ಆದರೆ ಬ್ರಹ್ಮಚಾರಿಗಳ ಜೊತೆಯಲ್ಲಿ ಇಲ್ಲ, ಸಬ್ರಹ್ಮಚಾರಿಗಳನ್ನು ಸತೀರ್ಥರು ಒಟ್ಟಿಗಿರುವವರಲ್ಲಿ ಇಲ್ಲ. ತನ್ನ ತಲೆ ಖರ್ಚು ಮಾಡಿದ್ದಾಗಿ ಹೋಯಿತು, ಗುರುಗಳು ಕೊಟ್ಟದ್ದು ಮುಗಿದು ಹೋಯಿತು. ಇನ್ನು ತನ್ನಷ್ಟಕ್ಕೆ ಕಾಲದಿಂದ ಎಲ್ಲಿ ಬರ್ತದೆ? ಸತೀರ್ಥರು ಅಂದರೆ ಸಮಾಜ ಅಂತಲೇ ಅರ್ಥ ಬೇಕಾದರೆ. ಅದು ಎಲ್ಲ ಬಂತು, 3ನೇ ಪಾದದಲ್ಲಿ ಎಲ್ಲ ಬಂತು. ಒಡನಾಡಿಗಳಿಂದ ಅಂತ, ಅನುಭವದಿಂದ ಅಂತ, ಮುಂಬರುವ ಎಲ್ಲ ತನ್ನ ಕಾರ್ಯವೈಖರಿಯಿಂದ ಅಂತೆಲ್ಲ ಅರ್ಥ. ಅದು ಅದಕ್ಕೇನು ಅಂದರೆ 4ನೇ ಪಾದವೇ ಇವತ್ತು ತಿರುಚಿ ಹೋಗಿದೆ. ಯಾಕೆ? ಕಲಿಕೆ ತಪ್ಪಿದೆ. ಆದ್ದರಿಂದ ಪಾದಂ ವ್ಯಾಖ್ಯಾನ ಕೌಶಲ ಅಂತ ಇರುವುದಲ್ಲಿ 4ನೇ ಪಾದ ಪೂರ್ಣ ಆಗುವುದು ಯಾವಾಗ ಅಂದರೆ ಅವು ಮತ್ತೊಬ್ಬರಿಗೆ ಹೇಳಿದಾಗ ಅಂತ. ಇಷ್ಟರಲ್ಲಿ ಅವನು ಹೇಳುವುದು ಬರಲೇ ಇಲ್ಲ, ತುಂಬಿಸಿಕೊಳ್ಳುವುದೇ ಬಂತು. ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋಗಲಿ, ಆಗ ಅವನು ಕಲ್ತದ್ದು ಪೂರ್ತಿ ಕಮ್ಮಿ ಆಗ್ತದೆ. ಆಗ ಯಾಕೆ? ಪ್ರಶ್ನೆ ಬಂದಾಗ ಸೋತು ಬಿಡ್ತಾನೆ, ಮುಖ ಸಣ್ಣದಾಗ್ತದೆ. ಸಡನ್ನ ಕ್ವಶನ್ ಬರಬೇಕು, ಒಮ್ಮೆಲೆ ಸಿಕ್ಕಿ ಬೀಳುತ್ತಾನೆ. ನಾನು ಸತಿ ಗಮ್ಮತ್ತು ಮಾಡಿ ಒಂದು ಸತಿ ಬಂತು ಫೋನ್ ಇತ್ತೀಚೆಗೆ, ಎಲ್ಲ ತುಂಬ ಕಡೆಯಲ್ಲೆಲ್ಲ ಈಗ ಸನ್ಯಾಸಿಗಳ ದೀಕ್ಷಾ ಸಮಾರಂಭಗಳು ಆಗ್ತಾ ಇವೆ ತುಂಬ ಕಡೆಯಲ್ಲಿ. ಒಂದು ಕಡೆಯಲ್ಲಿ ಕೂಡಲೇ ಒಂದು ಫೋನ್ ಬಂದಿತ್ತು, ನೀವು ಸಂಧ್ಯಾ ಸಮೀಕ್ಷೆಯಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಬೆರಳಿನ ಬಗ್ಗೆ ಹೇಳಿದ್ರಿ, ಬ್ರಹ್ಮಚಾರಿಗಳಿಗೆ ಯಾವ ಬೆರಳುಗಳು, ಗೃಹಸ್ಥನಿಗೆ ಎಷ್ಟು ಬೆರಳುಗಳು ಅಂತ ಪ್ರಾಣಾಯಾಮದಲ್ಲಿ ವೈಶಿಷ್ಟ್ಯ ಇದೆ, ತಪ್ಪು ಮಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ, ಗುರುತಿಸಿಕೊಳ್ಳಿ ಹೇಳಿದ್ದೀರಿ. ಸನ್ಯಾಸಿಗಳು ಯಾವ ಬೆರಳಲ್ಲಿ ಇದು ಪ್ರಾಣಾಯಾಮ ಮಾಡಲಿಕ್ಕಿದೆ ಅಂತ ಹೇಳಿ ಅಂತ. ಪ್ರಮಾಣಗಳು ಕಾಣುತ್ತಾ ಇಲ್ಲ ಅಲ್ಲಿ, ನೀವು ಹೇಳಲಿಕ್ಕೆ ಹೋಗಲಿಲ್ಲ ಏನು ಅಂತ. ನಾನು ಹೇಳಿದೆ ಸನ್ಯಾಸಿ ಸಂಧಿ ಅಂತ ಬೇರೆ ಬರೆದಿದ್ದೇನೆ, ಸ್ವಲ್ಪ ಅದರಲ್ಲಿ ಗಮನಿಸಲಿಲ್ಲ, ನೀವು ಕೊಟ್ಟದ್ದು ಇಲ್ಲ ನಾನು. ಸರಿ, ಈಗ ಗೃಹಸ್ಥ ಸನ್ಯಾಸಿ ಆದ್ನ, ಹಾಗಾದರೆ ಗೃಹಸ್ಥನ ಬೆರಳು ಉಂಟಲ್ಲ ಅಲ್ಲಿ. ಗೃಹಸ್ಥನಾಗದೆ ಸನ್ಯಾಸಿ ಆದ್ನ, ಹಾಗಾದರೆ ಬ್ರಹ್ಮಚಾರಿ ಬೆರಳು ಉಂಟಲ್ಲ ಅಲ್ಲಿ. ಇನ್ನೇನು ಬೇಕು ಹೇಳಿ ಆಯ್ತಲ್ಲ.
ನಮ್ಮಲ್ಲಿರೋದು ಎರಡೇ ಧರ್ಮ, ಒಂದೋ ಗಾರಸ್ಥ್ಯ, ಒಂದೋ ಬ್ರಹ್ಮಚರ್ಯ. ಊರ್ಧ್ವ ರೇತಸ್ಕನಾಗುವುದು ಎನ್ನುವುದು ಮತ್ತಿನ ಪ್ರಕರಣದಲ್ಲಿಲ್ಲ. ಗೃಹಸ್ಥನಾದರೆ ಮುಗಿದೋಯ್ತು ಅಂತ ಅರ್ಥ, ಎಲ್ಲ ಬಂದಾಯಿತು. ಹಾಗಾಗಿ ಇನ್ನು ಹಾಗೆಯೇ ಸಾಧನೆ ಮುಂದುವರಿಸಲಿಕ್ಕೆ. ಆದ್ದರಿಂದ ಸನ್ಯಾಸದಿಂದಾಗಿ ಬೇರೆ ಆಗುವುದಿಲ್ಲ. ಪ್ರಾಣಾಯಾಮದಲ್ಲಿ ಯಾವುದರಿಂದಾಗಿ ಅವನು ಬಂದಿದ್ದನೋ ಹೇಗಾಗುತ್ತೋ ಹಾಗೆ ನಡೆದು ಹೋಗುತ್ತೆ. ಹೀಗೆ ಕಲೀಲಿಕ್ಕೆ ಬರುವಂಥದ್ದು ಪ್ರಶ್ನೆ ಬಂದಾಗ ಸಿಕ್ಕಿ ಬೀಳ್ತದೆ. ಆಗ ಹೇಳಿಕೊಡಲಿಕ್ಕೆ ಕಷ್ಟಪಡ್ತಾನೆ. ಅದರಿಂದ ಹೇಳಿದ್ದಷ್ಟರಲ್ಲಿ ಸುಲಭ ಇಲ್ಲ, ಒಟ್ಟು ಮಾಡಿಕೊಂಡದ್ರಲ್ಲಿ ಸಂತೋಷ ಇರುವುದಿಲ್ಲ. ಇನ್ನೊಬ್ಬರಿಗೆ ತಿಳಿಸಿಕೊಟ್ಟಾಗ ಅದು ಬಹಳ ಜೋರಾಗಿ ಸಿಕ್ಕಿ ಬೀಳುತ್ತದೆ. ಸಣ್ಣ ವಿಷಯದಲ್ಲೇ ಸೋತು ಹೋಗ್ತಾನೆ. ನೋಡಿ, ಎಷ್ಟು ದೊಡ್ಡ ಮಟ್ಟಿನ ನಾವು 20-20 ಅಂತ ಹೇಳಿಕೊಂಡು ಆಡ್ತೇವೆ, ಮತ್ತೊಂದು ಮಾಡ್ತೇವೆ. ಎಲ್ಲಿಯಾದರೂ ಟೈ ಆದರೆ ಸ್ಪರ್ಧೆ, ಅದಕ್ಕೇನೋ ಒಂದು ಕಾರಣ ಹೇಳಿಕೊಡ್ತಾರೆ. ಇನ್ನೊಂದು ಓವರ್ ಮಾಡಿ ನೋಡುವ, ಅದರಲ್ಲಿಯೂ ಹಾಗೆ ಅವರು ಟೈ ಆದರೆ, ಸಮಬಲ ಆದರೆ ಅಂತ ಮಾಡುವ, ಅದರಲ್ಲಿ ಯಾರು ರನ್ನೇ ಹಚ್ಚಿ ತೆಗೆದರೆ ಅದನ್ನು ನೋಡಿಕೊಳ್ಳೋ. ಅದು ಅಸಮಾಧಾನಕರ ಆದರೆ ಮತ್ತೇನು ಮಾಡ್ತೀರಿ ಅಂತ ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ ನಾವು. ಇನ್ನೆಂತಂದೆಲ್ಲಿ ಉತ್ತರ ಇಲ್ಲ, ಹಾಗಾದರೆ ಕೈ ಮೇಲೆ ಮಾಡ್ತಾರೆ. ಅದು ತಪ್ಪೊಂದು ಗಲಾಟೆ ಮಾಡಲಿಕ್ಕೆ ನೋಡ್ತಾರೆ. ಆದ್ದರಿಂದ ಮೊದಲೇ ನೀತಿ ನಿಯಮಾವಳಿ ನಿನ್ನೆ ಹೇಳಿದಾಗೆ ಕೌರವರು ಸೋತ್ರೆ ಏನುಂಟು ಅಂತ. ಈ 100 ಜನ ಒಂದು ಅಜ್ಞಾತವಾಸ 1 ವರ್ಷ ಕೂತ್ರೆ ಅಲ್ಲಿಯ ಊರು ಉಳಿಯುವುದುಂಟ? 100 ಜನ ಒಂದೇ ಕಡೆ ಕೂತು ಪಕ್ಕದ ಒಂದು ಸಣ್ಣ ಊರಿನಲ್ಲಿ ಅಜ್ಞಾತವಾಸ ಮಾಡೋದು ಅಂತ ಹೇಳಿದರೆ ಇಡೀ ಲಗಾಡಿ ಹೋದೀತು. ಆದ್ದರಿಂದ ಇದು ಇಂಪ್ರ್ಯಾಕ್ಟಿಕಲ್. ಕೆಲವು ಹೇಳಲಾರದ ಮಾಡಲಾಗದ ವ್ಯವಸ್ಥೆಗಳನ್ನು ಹೇಳಲಿಕ್ಕೆ ಹೋಗಲಿಕ್ಕಿಲ್ಲ. ಹೀಗೆಲ್ಲ ಬಹಳ ಕಷ್ಟ ಇರೋದರಿಂದ ಮುಂದಕ್ಕೆ ಒಂದು ಅರೆ ಕ್ಷಣದಲ್ಲಿ ಕಲಿತು ಹೊರಗೆ ಬಂದಾಗ ಅವನು ತಾನು ಬಹಳ ಕಡಿಮೆ ಇದ್ದೇನೆ ಗೊತ್ತಾಗುತ್ತೆ. ಅದಕ್ಕೆ ಮತ್ತೊಬ್ಬರಿಗೆ ಕಲಿಸಲಿಕ್ಕೆ ಹೋಗು, ಆಗ ನೀನು ನೋಡಿಕೊಳ್ಳಿಕ್ಕೆ ಹೋಗ್ತೀವಿ. ಪರಾಮರ್ಶನ ಬರುತ್ತೆ. ಅಧ್ಯಯನದಲ್ಲಿ ಮುಂದಾಗುವುದಿಲ್ಲ, ನಿನ್ನ ತಲೆ ಖರ್ಚಿನಲ್ಲಿ ಕೆಲಸ ಮಾಡೋದಿಲ್ಲ, ಹೇಳಿಕೊಟ್ಟವರದ್ದು ಗೆರೆ ಉಳಿಯುವುದಿಲ್ಲ, ನೀನಾಗಿ ಸ್ಟಡಿ ಮಾಡಬೇಕಾಗತ್ತೆ. ಹೇಳಲಿಕ್ಕೆ ಹೋದಾಗ ಕಲಿಯುವುದು ಕಂಡಾಬಟ್ಟೆ ಹಿಂದೆ ಬಿದ್ದಿರ್ತದೆ ಅನ್ನೋದನ್ನು ತೋರಿಸಿಕೊಡುತ್ತೆ. ಆದ್ದರಿಂದ ಋಷಿಗಳು ಇಲ್ಲಿ ಬಹಳ ಮುಖ್ಯವಾಗಿ ನ ಯಾತಿ ದುಃಖಂ ಯಾನಪಿ, ಅಷ್ಟೆಲ್ಲ ಋಷಿಗಳ ಘಟನೆಗಳನ್ನು ಮಾತಾಡಿಸಿಕೊಂಡವ ಒಬ್ಬ 10 ಜನರನ್ನು ಮಾತಾಡಿಸಬೇಕು ಹೇಳ್ತಾರೆ. ಇದು ಆಚಾರ್ಯರ ವಾದವೂ ಹೌದು. ಬಹಳಷ್ಟು ಕಡೆಯಲ್ಲಿ ಹೇಳ್ತಾರೆ ಒಬ್ಬನಿಂದ ಕಲಿಯುವುದು ಎನ್ನುವುದು ಅದು ಗಟ್ಟಿಯಿಂದ ಅನಿಸಿಕೊಳ್ಳುವುದಿಲ್ಲ. ತುಂಬ ಜನ ಗುರುಗಳನ್ನು ಕಂಡಾಗ ಅವನು ಪೂರ್ಣತೆಯನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ಯಾನಪಿ ಸಮೇತ್ಯ ಅಂತ ಬಹುವಚನ ಆಗಿದ್ದರು. ನಯಾತಿ ದುಃಖ ಒಬ್ಬನ ವಿಷಯದಲ್ಲಿ ಹೇಳಿದರು. ಯಾತಿ ಹೇಳೋ, ನಯಾತಿ ಅಂತ ಹೇಳೋ ಮೂಲಕ ಅವನು ದುಃಖವನ್ನು ಕಳ್ಕೊಳ್ಬೇಕಾದ್ರೆ, ಅಜ್ಞಾನವನ್ನು ಪೂರ ನಿವೃತ್ತಿ ಮಾಡಿಕೊಳ್ಬೇಕಾದ್ರೆ ಮಗದೊಬ್ಬನಿಗೆ ಹೇಳಬೇಕು. ಹೀಗೆ ಕರ್ಮತಂತ್ರದಲ್ಲಿ ಕೂತಾಗ ವಿದ್ಯಾರ್ಥಿ ಕಲಿತವನು ಮಗದೊಬ್ಬನಿಗೆ ಹೇಳಿಕೊಡುವ ಜವಾಬ್ದಾರಿ ಅದು ಮಹಾಲಕ್ಷ್ಮಿ ಅನುಗ್ರಹದಿಂದ. ಅವನು ಕಲಿತು ಬಂದದ್ದು ಋಷಿಗಳಿಗೆ, ಅದು ಮಹಾಲಕ್ಷ್ಮಿ ಅನುಗ್ರಹದಿಂದ. ಆ ಮಹಾಲಕ್ಷ್ಮಿಗೂ ಭಗವಂತನ ಪೂರ್ಣವಾದಂತಹ ಬೆಂಬಲ ಇದೆ ಅನ್ನುವ ಮಾತನ್ನು 4ನೆಯ ಸೊಲ್ಲಿನಲ್ಲಿ ಆಚಾರ್ಯರು ತಿಳಿಸಿದರು. ಇಲ್ಲಿ ಅನೇಕ ಅಂಶಗಳನ್ನು ಹೇಳಬೇಕು ಹೇಳಿದೆ. ಋಷಿಗಳು ಯಾರು ಅಂತ. ಈಗ ನಾವು ಸಾಮಾನ್ಯವಾಗಿ ನಮ್ಮ ಸ್ತರದ ಋಷಿಗಳನ್ನು, ನಮಗೆ ಎಟಕುವ ಋಷಿಗಳನ್ನು, ಮಂತ್ರದ್ರಷ್ಟಾರರನ್ನು ಮಾತ್ರ ನಾನು ಉತ್ತರಿಸಿದೆ. 7 ಬಗೆಯ ಋಷಿಗಳನ್ನು ಶಾಸ್ತ್ರಕಾರರು ಗುರುತಿಸಿದ್ದಾರೆ ಅಂತ ಕಳೆದ ಬಾರಿ ಹಿಂಟು ಕೊಟ್ಟಿದ್ದೆ ಅಷ್ಟೆ, ಸ್ವಲ್ಪ ಮುಟ್ಟಿದ್ದೆ ಅದನ್ನು. ಸಪ್ತ ಬ್ರಹ್ಮರ್ಷಿ, ದೇವರ್ಷಿ, ಮಹರ್ಷಿ, ಪರಮರ್ಷಯ, ಕಾಂಡರ್ಷಿಶ್ಚ, ಶ್ರುತರ್ಷಿಶ್ಚ, ರಾಜರ್ಷಿಶ್ಚ ಕ್ರಮಾವರಾಹ ಅಂತ. ಕ್ರಮ ಪ್ರಕಾರದ ಹೇಳಿದ್ದರಲ್ಲಿ ಗ್ರಡೇಷನ್ ಇದೆ, ಮೇಲಿಂದ ಕೆಳಗೆ ಅಂತ. ಅತ್ಯಂತ ಎತ್ತರದಲ್ಲಿ ಬರುವವರು ಬ್ರಹ್ಮರ್ಷಿಗಳು, ಆನಂತರ ಬರುವುದು ದೇವರ್ಷಿ, ಮತ್ತೆ ಬರುವುದು ಮಹರ್ಷಿ, ನೆಕ್ಸ್ಟ್ ಕೆಳಗಿದ್ದಾನೆ ಪರಮರ್ಷಿ, ಇನ್ನೂ ಕೆಳಗೆ ಹೋದರೆ ಕಾಂಡರ್ಷಿ, ಮತ್ತೆ ಶ್ರುತರ್ಷಿ, ಕೊನೆಗೆ ರಾಜರ್ಷಿಯೂ ಇದ್ದಾನೆ. ಅಲ್ಲಿಗೆ 7 ಕ್ಯಾಟಗರಿ ಆಯಿತು. ಇಷ್ಟೂ ಜನರು ಅರ್ಥ ಇಲ್ಲಿ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾ ಧ್ಯಾಯಂತಿ ವಿಷ್ಣುಂ, ಒಳಗೆ ಕೂತವನನ್ನು ಭಗವಂತನನ್ನು ವಿಷ ಪ್ರವೇಶನೆ ಅಂತ. ಸರ್ವಾಂತರ್ಯಾಮಿಯನ್ನು ಭಗವಂತನನ್ನು, ಅವರ ಅಂತರ್ಯಾಮಿಯನ್ನು ಮೊದಲು ನೋಡ್ತಾರೆ. ತನ್ನ ಬಿಂಬವನ್ನು ಕಾಣದವ ಬಿಂಬಾಪರೋಕ್ಷ ಹೆಸರು, ಅಪರೋಕ್ಷ ಅಂತ ಹೆಸರು. ಬಿಂಬಾಪರೋಕ್ಷ ಅಲ್ಲದವ ಉಳಿದೆಡೆ ದೇವರನ್ನು ಕಂಡು ಏನು ಮಾಡ್ತಾನೆ? ಏನು ಮಾಡಲಿಕ್ಕಾಗತ್ತೆ? ಅಂದು ನೋಡಬೇಕಾದ ದೇವರನ್ನು ಒಳಗುಡಿಯಲ್ಲಿ ಕೂತ ಭಗವಂತನನ್ನು ಕಾಣುತ್ತಾರೆ. ಎಂತಹ ಋಷಿಗಳು ಕಾಣುತ್ತಾರೆ? ಮೊದಲು ಬ್ರಹ್ಮರ್ಷಿಯ ಶಬ್ದ ಮಾತಾಡಿದ್ದೆ. ಬ್ರಹ್ಮ ಅಂದರೆ ವೇದ, ವೇದೋಕ್ತ ಋಷಿಗಳು, ವೇದವನ್ನು ಹೇಳಿದ ಋಷಿಗಳಲ್ಲ, ವೇದದಲ್ಲಿ ಹೇಳಲ್ಪಟ್ಟ ಋಷಿಗಳು, ವೇದ ಮೂರ್ತಿಗಳು. ಆ ಲೆಕ್ಕದಲ್ಲಿ ವೇದವೇ ಮೂರ್ತಿಯವರಿಗೆ. ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಹೇಳಿಕೊಂಡು ವೇದವೇ ಹೇಳ್ತದೆ ಯಾರಿಂದ ಯಾವುದೆಲ್ಲ ಬಂತು ವೇದ ಅಂತ. ಅಂದ ವೇದದ ಚಿಂತನೆಯಲ್ಲಿ ನೋಡಿಕೊಂಡರೆ ಒಂದೊಮ್ಮೆ ಋಗ್ಯಜುಸ್ಸಾಮ ತರವಾಶ್ಚ
ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂಚೈವ ವೇದ ಇತ್ಯೇವ ಶಬ್ದಿತಾ. ಸಪ್ತವೇದಗಳನ್ನು ವೇದ ಅಂತ ಕರೆದಿದ್ದಾರೆ ಈ ವೇದ ಋಷಿಗಳು. ಇಂದ್ರ, ಆನಂತರ ಸೂರ್ಯ, ಋಗ್ವೇದಕ್ಕೆ ಇಂದ್ರ ಅಂತ ಅರ್ಥ ಮಾಡಿಕೊಂಡ್ರೆ ಸೂರ್ಯ ಇದ್ದಾನೆ ಯಜುರ್ವೇದಕ್ಕೆ, ಸಾಮವೇದಕ್ಕೆ ಸೋಮ ಇದ್ದಾನೆ, ಅಥರ್ವೇದ ಅಥರ್ವಾಂಗಿರಹ ಅಂತ ಹೇಳಿಕೊಂಡು ಅಗ್ನಿ ಇದ್ದಾನೆ. ಆನಂತರ ಮಹಾಭಾರತಕ್ಕೆ ವಾಯು ಇದ್ದಾನೆ, ಭರತೋ ವೈ ವಾಯು ಅಂತ. ಮೂಲ ರಾಮಾಯಣಕ್ಕೆ ಅವನೂ ವಾಯು ಇದ್ದಾನೆ, ಅದಕ್ಕೂ ವಾಯುವೇ ಇದ್ದಾನೆ ಬೇಕಾದರೆ. ಅದರ ಆಚೆಗೆ ಮತ್ತು ಪಂಚರಾತ್ರಕ್ಕೆ ಅದಕ್ಕೂ ಬ್ರಹ್ಮದೇವನೇ ಇರುವುದು, ಅಥವಾ ಪಂಚರಾತ್ರಸ್ಯ ಕೃಷ್ಣಸ್ಯ ಅಂತ ಶೇಷನನ್ನು ಪಂಚರಾತ್ರದ ದೇವತೆಯನ್ನು ಹೇಳ್ತಾರೆ. ಹಾಗಾಗಿ ಶೇಷನನ್ನು ಹೇಳುವ ಮುಖ ಮೂಲ ರಾಮಾಯಣಕ್ಕೆ ಮತ್ತು ಗರುಡನನ್ನು ಅಥವಾ ಅದು ಇಂದ್ರನನ್ನು. ಹೀಗೆ ಇಂದ್ರ ಒಟ್ಟಾರೆ ನೋಡಿಕೊಳ್ಳುವಾಗ ಸಮಸ್ತ ಮೇಲಿನ ದೇವತೆಗಳು ಅರ್ಥ ಆಗ್ತಾರೆ. ಇನ್ನೊಂದು ಮುಖದಲ್ಲಿ ನೋಡಿದಾಗ ಅರ್ಥ ಆಗುತ್ತೆ ಅದು ಹೇಗೆ ಬರುತ್ತೆ ಅಂತ.